ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ನಾಟಕ ಕ್ರಿಯೇಷನ್ ಮೋಹನ್ ಕುಮಾರ್. ನಾನಿವತ್ತು ಮಾಗಡಿ ತಾಲೂಕಿನ ಮಲ್ಲಪ್ಪನಹಳ್ಳಿ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಒಬ್ಬರು ಹಂದಿ ಸಾಕಾಣಿಕೆಯನ್ನು ಮಾಡಿದ್ದಾರೆ. ಅದು ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ, ಇದರಿಂದ ಹೆಚ್ಚಿನ ಅನುಕೂಲ ಇದೆಯಾ, ಅನಾನುಕೂಲ ಇದೆಯಾ, ಲಾಭ ಇದೆಯಾ, ನಷ್ಟ ಇದೆಯಾ, ಇದು ಹೇಗೆ ಸಾಕಾಣಿಕೆ ಮಾಡೋದು ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ. ಧನ್ಯವಾದಗಳು. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು. ಸೊ ನಾನು ಈ ದಿವಸ ಕೇವಲ 2 ಕುಂಟೆ ಜಮೀನಲ್ಲಿ ಏನು ನಾವು ಹಿಂಗೆ 30 ಅಡಿ ಹಿಂಗ 50 ಅಡಿ ಒಂದ್ ಸೆಟ್ ಕಟ್ಟಿದ್ದೇವೆ. 30 ಅಡಿ 50 ಅಡಿ ಆಯ್ತಾ? 50 ಅಡಿ ಇದೆ. ಸೊ ಅದು ಜಾಸ್ತಿ ಏನ್ ಬಂಡವಾಳ ಇಲ್ಲ, ಸಮ ಓನ್ ಆಗಿ ಮೆಟೀರಿಯಲ್ ಆಗಿ ಬರೀ ಆಲೋ ಬ್ಲಾಕ್ ಮತ್ತೆ ಉಳಿದಿದ್ದಲ್ಲ ಇಲ್ಲಿ ನಮ್ಮಲ್ಲೇ ಲೋಕಲ್ ಸಿಗ್ತದೆ ಮೆಟೀರಿಯಲ್. ಸೊ 2,20,000 ಆಗಿದೆ ಖರ್ಚು. ಬಂಡವಾಳ 2,20,000. ನಾವು ಮರಿ ತಂದಿದ್ದು ಯಾರಕ್ಷಿರಿ ಅಂದ್ಬಿಟ್ಟು ಹೆಸರುಗಡದಿಂದ 6 ಮರಿ ತಂದಿದ್ದು. ಸೊ 6 ಮರಿಲಿ ಈಗ 350 ಮರಿ ಮಾರಿದೀವಿ. ಈಗ ಸತತವಾಗಿ 5 ವರ್ಷದಿಂದ ಮಾಡ್ತಾ ಇದೀವಿ. ಸೊ ನಾವು ನಮ್ಮಲ್ಲಿ ಸಂಘಟನೆ ಮಾಡ್ಕೊಂಡಿದ್ದೀವಿ. ಏನು ನಮ್ಮ ಹಂದಿ ಸಾಕಾಣೆ ಸಹಕಾರ ಸಂಘ ಅಂತ ಮಾಡ್ಕೊಂಡಿದ್ವಿ. 25 ಜನ ಮೆಂಬರ್ ಆಗಿದ್ದಾರೆ. ಸೊ ಈಗ ನಾವು ಆ 25 ಜನಕ್ಕೂ ನಾನು ಮುಖಂಡಾಗಿದ್ದೀನಿ. ಸೊ ಇನ್ನು ಹೊಸೊಬ್ರು ಯಾರನ್ನ ಬಂದಂತವ್ರಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಏನ್ ಮೆಂಬರ್ ಮಾಡ್ಕೊಂಡು ಅವರಿಗೆ ಮರಿನೂ ನಾವೇ ಕೊಡ್ತೀವಿ. ಸೊ ಅವ್ರಿಗೆ ಸೆಡ್ ಯಾವ ರೀತಿ ಕಟ್ಟಬೇಕು ಅಂತ ಮಾರ್ಗದರ್ಶನ ಕೊಟ್ಟು ಮರಿನೂ ನಾವೇ ಕೊಡ್ತೀವಿ, ನಾವೇ ಖರೀದಿ ಮಾಡ್ತೀವಿ. ಸೊ ಸಂಘದಲ್ಲಿ ಇರುವಂತವ್ರಿಗೆ. ಸೊ ಅದನ್ನ ನಾವೇನ್ ಮಾಡಿದ್ವಿ, ಈಗ ಆಲ್ರೆಡಿ ಈಗ ನೋಡಿ ನೀವೇ ನಮ್ ಸೆಡ್ ಎಲ್ಲ ನೋಡಿದ್ರಲ್ಲ. ಸೊ ಈಗ ನಮ್ಮಲ್ಲಿ ಕಟಿಂಗ್ ಏನ್ ಬಂದಿದ್ಯೋ ಅವನ್ನ ನಾವೇ ವಾರಕ್ಕೆ 3 ದಿನ ಕಟಿಂಗ್ ಮಾಡ್ತೀವಿ. ಹೋಟ್ಲು ಸುಧಾ ಮಾಡಿದೀವಿ, ಹೋಟ್ಲಿಗೂ ಕೊಡ್ತಾ ಇದೀವಿ. ಸೊ ರೈತರಿಗೆ ನಾನು ಹೇಳೋದಿಷ್ಟೇನೆ, ಸರ್ಕಾರದಲ್ಲಿ ನಮ್ಮ ಕಾಯಿ ಮಾತಿ ಆಗ್ಲಿ ಒಂದು ಉದ್ಯೋಗ ಪಡಿಬೇಕು ಅಂದ್ರೆ ನಮ್ಮ ಯುವಕರು ಏನ್ ಮಾಡ್ತಾರೆ ಅಂದ್ರೆ ಆಸೆ ಪಡ್ತಾರೆ, ಏನೋ ಒಂದು ನೌಕರಿ ಆರಾಮಾಗಿರ್ತೀವಿ ಅಂತ. ಸೊ ಅಲ್ಲಿ ಒತ್ತಡ ಒಂದು ಸಾಲ. ಈಗಿನ ಕಾಲದಲ್ಲಿ ಎಲ್ಲಾ ಎಜುಕೇಶನ್ ಜಾಸ್ತಿ ಇರೋದಕ್ಕೋಸ್ಕರ ಸರ್ಕಾರದಲ್ಲಿ ನೌಕರಿ ಕೂಡ ಕಷ್ಟ ಇದೆ. ಸೊ ನಾನು ಯುವಕರಿಗೆ ಹೇಳೋದೇನಂದ್ರೆ, ಈ ತರ ಸಿಂಪಲ್ ಸ್ವಂತ ಜಮೀನ್ ಇದ್ರೆ ಅಥವಾ ಸ್ವಂತ ಜಮೀನ್ ಇಲ್ದಲೇ ಹೋದ್ರೆ ಒಂದೆಲ್ಲ ಒಂದು ಬಾಡಿಗೆ ತಗೊಂಡು ಕೇವಲ ಒಂದು 10 ಹಂದಿ ಅಂದ್ರೆ ಒಂದು 8 ಹೆಣ್ಣು 2 ಗಂಡು ಸಾಕಿದ್ರೆ ವರ್ಷಕ್ಕೆ ಕಡಿಮೆ ಅಂದ್ರು ನಾವು ಬೆಳೆದಂತ ರೀತಿಲಿ ವರ್ಷಕ್ಕೆ ಕಡಿಮೆ ಅಂದ್ರೆ 11 ಲಕ್ಷ 12 ಲಕ್ಷ ಸಂಪಾದನೆ ಮಾಡಬಹುದು. ಸ್ವಲ್ಪ ಕಷ್ಟ ಇದೆ. ಕಷ್ಟ ಅಂದ್ರೆ ಏನು 24 hours ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲ. ಏನು ಈಗ ಬೆಳಗ್ಗೆ ಒಂದ್ ಟೈಮ್ ಏನ್ ನೀರ್ ಇದೆಯೋ ಏನಿದೆಯೋ ಕ್ಲೀನ್ ಮಾಡ್ಬೇಕು, 1-2 ಅವರ್ ಕೆಲಸ. ಸೊ ಮಧ್ಯಾಹ್ನ ಒಂದ್ ಟೈಮ್ ಊಟ, ಏನ್ ಹೇಳಿ ಮಧ್ಯಾಹ್ನ ಒಂದ್ ಟೈಮ್ ಊಟ ಕೊಟ್ರೆ ಅದು ಮುಗೀತು. ಇನ್ನು ಸಂಜೆ ಒಂದ್ ಟೈಮ್. ಈಗ ಕೆಲವರು ಒಮ್ಮೆ 1 ಟೈಮ್ ಹಾಕ್ತಾರೆ, ಕೆಲವರು 2 ಟೈಮ್ ಹಾಕ್ತಾರೆ. ಮೇವು ಜಾಸ್ತಿ ಇದ್ರೆ 2 ಟೈಮ್ ಹಾಕ್ಬೇಕು. ಇವಾಗ ಮರಿ ಪರ್ಪಸ್ ಇರೋರಿಗೆ ಏನು ತುಂಬಾ ಆಗಿರೋಂತ ಸ್ವಲ್ಪ ಮೇವು ಜಾಸ್ತಿ ಹಾಕ್ಬೇಕು. ಸೊ ಇನ್ನ ತುಂಬಾ ಆಗದಲ್ಲೇ ಇರೋಂತ ಮೇವು ಕಂಟ್ರೋಲ್ ಮಾಡ್ಕೊಂಡು ನಡೀತದೆ. ಮೇವಿನ ಮೇಲೆ ಡಿಪೆಂಡ್. ಮತ್ತೆ ಕಟಿಂಗ್ ಆಗೋದಕ್ಕೆ ಬೆಳಗ್ಗೆ ಸಾಯಂಕಾಲ ಹಾಕಿದ್ರೆ ಪೌಷ್ಟಿಕ ಆಗಿರ್ತದೆ. ನೋಡಿ ಈ ತರ ಮರಿಗಳು ನೋಡಿ, ಇದು ಕೇವಲ 4 ತಿಂಗಳು ಮರಿ. 4 ತಿಂಗಳು ಮರಿನಾ? ಇವು 4 ತಿಂಗಳು ಮರಿ. ಎಲ್ಲ ಎಷ್ಟು ಮರಿ ಇದೆ ಸರ್? ಈ 25 ಮರಿ ಇದೆ. 25 ಈ ಕಡೆ 25 ನೋಡಿ ಎಲ್ಲ. ಇವಾಗ ಆಲ್ರೆಡಿ 30 ಕೆಜಿ ಬರ್ತದೆ. 25-30 ಕೆಜಿ ಇವು 30 ಕೆಜಿ ಬರ್ತವೆ. 30 ಕೆಜಿ ಬರ್ತದೆ. ಇವತ್ತಿನ ಅವರೇಜ್ ಈಗ ಮರಿ ಕೊಟ್ರು 12,000 ರೂಪಾಯಿ ಹೋಗ್ತದೆ ಮರಿ. ಗೊತ್ತಾಯ್ತಾ? ನೋಡಿ ಈಗ ಏನು ನಾನು 10 ಹಂದಿ ಈಗ 15 ಹಂದಿ ಮರಿ ಹಾಕಬೇಕು. ನೋಡಿ ಇವು ಎಲ್ಲ ಮರಿ ಹಾಕವು. ಇವೆಲ್ಲ ಮರಿ ಹಾಕಿ ಪಲ್ದಂದಿಗಳು ಇವೆಲ್ಲ. ಈಗ ನಾವು 12 ಹಂದಿ ಹಾಕಿರೋದಕ್ಕೆ ಒಂದು ಬ್ಯಾಚ್ಗೆ 6 ತಿಂಗಳಲ್ಲಿ ಕಡಿಮೆ ನೋಡಿ ಅಲ್ಲೊಂದು 25 ಇಲ್ಲೊಂದು 50 ಮರಿ ಉಳಿಸ್ಬೋದು. ಗೊತ್ತಾಯ್ತಾ? ಇವು ಅಲ್ಲೇ ಮೊನ್ನೆ 4 ತಿಂಗಳು ಮರಿಗಳು. ಈಗ ನೆಕ್ಸ್ಟ್ ಇನ್ನೊಂದು 3 ತಿಂಗಳು ಕಳ್ಕೊಂಡ್ರೆ ಇವೆಲ್ಲ ಮರಿ ಆಗ್ತವೆ. ಇವೆಲ್ಲ ಮರಿ ಆಗ್ತವೆ. ನಾವು 3 ಗಂಡು ಇಟ್ಕೊಂಡಿದ್ದೇವೆ. ನೋಡಿ ಇದೊಂದು ಗಂಡು ನೋಡಿ ಎಷ್ಟು ಇದೆ. ಯಾವ್ದು 3 ಗಂಡ? ಇದು ಗಂಡು. ಇದು ಗಂಡು. ನೋಡಿ ಸುಮಾರು ಎಷ್ಟು ಕೆಜಿ ತೂಕ ಬರ್ಬೋದು ಸರ್? ಇದು 280 ಕೆಜಿ ಬರ್ತದೆ. 280 ಕೆಜಿ ಬರುತ್ತೆ. ನೋಡಿ ಇದು ಗಂಡು. ಈ ತರ ತಳಿ ಆರಿಸ್ಕೊಂಡು ಲಾಂಗ್ ಇರೋಂತ ಆರಿಸ್ಕೊಂಡು ಹೆಣ್ಣಿಗೆ ಕ್ರಾಸ್ ಮಾಡಿದೆ ಆದ್ರೆ ಕಡಿಮೆ 14 ಮರಿ ಆಗ್ತದೆ. 12ರಿಂದ 14 ಮರಿ ಆಗ್ತದೆ. ನಮ್ಗೆ 8 ಮರಿ ಉಳ್ಕೊಂಡ ಸರ್. ನಾನು 8ರಿಂದ 9 ಮರಿ ಉಳಿಸ್ತಾ ಇದ್ದೀನಿ. ನೋಡಿ ಇವು ಮರಿನೇ ಅವು ಮರಿನೇ. ಸೊ ಈಗ ನೋಡಿ ಇಲ್ಲಿದೆಯಲ್ಲ ನೋಡಿ, ಇದು ಮೊದಲು ಇದು 1 ಮರಿ ನೋಡಿ 7 ಮರಿ ಉಳಿತದೆ. ನೀವೇ ನೋಡ್ತಾ ಇದ್ರಲ್ಲ. ಸೊ ಈ ಲಾಭ ಇದೆ. ಬಟ್ ನಮ್ ರೈತರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಏನ್ ಈಗಿನ ಪೀಳಿಗೆ ಸ್ಮೆಲ್ಲು ಹಾಗೆ ಹೀಗೆ ಅಂತಾರೆ. ಖಂಡಿತ ಸ್ಮೆಲ್ಲು 1 ಅವರ್ ಅಷ್ಟೇ, ಒಂದು ದಿನಕ್ಕಷ್ಟೇನೆ. ಈಗ ಹೊಸದಾಗಿ ಬಂದಿರೋರಿಗೆ 1 ಅವರ್ ಸ್ಮೆಲ್ ಬರ್ತದೆ. ನಮ್ಗೆ ಯಾವ್ದೇ ಸ್ಮೆಲ್ ಇಲ್ಲ, ನಮ್ಗೆ ರೂಢಿ ಆಗ್ಬಿಟ್ಟಿದ್ವಿ. ಸೊ ಏನು ಲಾಸ್ ಅಂತೂ ಇಲ್ಲ ನಮಗೆ. ಹಂದಿಲಿ ಪ್ರತಿ ಒಂದು ಮೂಳೆನೂ ವೇಸ್ಟ್ ಆಗಲ್ಲ, ಪ್ರತಿ ಒಂದು ಯಾವ್ದು ವೇಸ್ಟ್ ಆಗಲ್ಲ.
ನಾವು ಅದು ಬಳಸ್ಕೊಳ್ಳೋದು ಒಳ್ಳೆ ರೀತಿಯಲ್ಲಿ ಇರ್ಬೇಕಷ್ಟೇ. ಸೊ ನಾವು ಹಂಗ್ ಮಾಡಿರೋದಕ್ಕೋಸ್ಕರ ಯಾವುದೇ ಸಮಸ್ಯೆ ಇಲ್ಲ. ಸೊ ಇದು ಗೊಬ್ಬರನು ಒಳ್ಳೆ ಪೌಷ್ಟಿಕ. ಈಗ ನಮ್ಮ ಅಡಿಕೆ ಗಿಡ ಇರ್ಬೋದು, ತೆಂಗಿರ್ಬೋದು, ಮಾವಿರ್ಬೋದು, ಸಪೋಟ ಇರ್ಬೋದು, ನಾವು ಯಾವುದೇ ಕೆಮಿಕಲ್ ಗೊಬ್ಬರ, ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ. ಓನ್ಲಿ ನಾವು ನಮ್ಮ ಸ್ವಂತ ಗೊಬ್ಬರನೇ ಹಾಕ್ತಾರೆ. ಸೊ ನಾನು ಹೇಳ್ತಾರೆ ಇಡೀ ರಾಜ್ಯದ, ನಾನು ಇಡೀ ದೇಶದ ಯುವಕರಿಗೆ ಹೇಳ್ತಾ ಇರೋದು, ಒಂದು ಸಣ್ಣದೊಂದು ಹಂದಿ ಸಾಕಾಣಿನೋ ಅಥವಾ ಮೇಕೆ ಸಾಕಾಣಿನೋ ಏನು ಹೈನುಗಾರಿಕೆಯಲ್ಲಿ ತೊಡಕೊಂಡ್ರೆ ಖಂಡಿತ ಲಾಭ ಇದೆ. ಜೊತೆಗೆ ನಾವು ಈಗ ನಮ್ದು ಜಮೀನಿದೆ, ನಾವು ರಾಗಿ ಬೇಕೋ ತರಕಾರಿ ಬೇಕೋ ನಾವೇ ಸ್ವತಃ ಬೆಳ್ಕೊಂಡು ನಮ್ ಸೀಮೆ ಗೊಬ್ಬರ ಒಂದು ಮುಟ್ಟೆ ಯೂಸ್ ಮಾಡಲ್ಲ, ಗೊತ್ತಾಯ್ತಾ? ಸೊ ಅದರಿಂದ ಹಂದಿ ಸಾಕಾಣೆಯಿಂದ ಪ್ರತಿಯೊಂದು ಅನುಕೂಲ ಇದೆ. ಏನು ಜಾಸ್ತಿ ಬಂಡವಾಳ ಹಾಕ್ಬೇಡಿ. ಈಗಲ್ಲ ಒಂದು ನೌಕರಿ ಪಡಿಬೇಕು ಅಂದ್ರೆ ಕಡಿಮೆ ಅಂದ್ರೆ 25-30 ಲಕ್ಷ ಕೊಟ್ಟು ನೌಕರಿ ಮಾಡಕ್ಕಾಗಲ್ಲ. ಇದು ಬರೀ 2 ಲಕ್ಷ 3 ಲಕ್ಷ ಕೆಲಸ ಮಾಡ್ಬೋದು. ನಾನು ಹೇಳೋದು ನಮ್ಮ ರೈತ ಬಂಧುಗಳಿಗೆ, ಆಸಕ್ತ ಯುವಕರಿಗೆ ಹೇಳೋದು, ದುಡ್ಡು ಮಾಡಕ್ಕೆ ಒಳ್ಳೆ ಹರಿಯ ಸ್ವಂತ ಹಂದಿ ನಾವೇ ಮಾಡ್ಬಿಟ್ಟು, ಈಗಿನ ಮಾರ್ಕೆಟ್ 140-150 ರೂಪಾಯಿ ಒಂದೇ ತೂಕ ಮಾಡ್ಬಿಟ್ರೆ, ತೂಕ ವೇ ಬಿಡ್ಜಿ ತಗೊಂಡೋಗ್ತಾರೆ. ಸೊ ಅವರು 140-150 ತಗೊಂಡು 350-400 ರೂಪಾಯಿ ಮಾಡ್ತಾರೆ ಪರ್ ಕಿಲೋ. ಸೊ ಅದಕ್ಕೆ ನಾನು ಹೇಳೋದು, ನಮ್ಮ ಏನು ಸಂಘಟನೆ ಕಟ್ಕೊಂಡು ಹಂದಿ ಸಾಕಾಣೆದಾರರೇ ಆಗ್ಲಿ, ಪ್ರತಿಯೊಂದು ಸಂಘಟನೆ ಅಂತ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲೇ ನಾವು ಈಗ ಹಂದಿ ಇದೆಯಾ ಕಟ್ ಮಾಡಿ ನಾವೇ ಮಾರಿದ್ರೆ ನಮಗೆ 2 ಲಾಭ ಸಿಗ್ತದೆ. ಒಂದು ಹಂದಿ ಸಿಗುತ್ತೆ, ಮತ್ತೆ ಅಲ್ಲಿ ಮಾರ್ತೀವಲ್ಲ ಅದಕ್ಕೆ ಲಾಭ ಸಿಗುತ್ತೆ. ಸೊ ಸ್ವಂತ ನಾವೇ ಹೋಟ್ಲು ಮಾರಿದ್ರು ಅದಕ್ಕೂ ಲಾಭ ಇದೆ, ಗೊತ್ತಾಯ್ತಾ? ಯಾವುದೇ ರೀತಿಯಲ್ಲಿ ಲಾಸ್ ಅಂತೂ ಇಲ್ಲ. ನಮ್ಮ ರೈತ ಬಂಧುಗಳೇ ಆಗ್ಲಿ, ನಮ್ಮ ಏನ್ ರಾಜ್ಯದ ದೇಶಾದ್ಯಂತ ಯುವಕರೇ ಆಗ್ಲಿ, ಓದಿರೋಂಥ ಯುವಕರೇ BE.Com ಮಾಡಿ ಏನು ಪ್ರಯೋಜನ ಇಲ್ಲ. ಇವತ್ತಿನ ದಿನ 1 ಲಕ್ಷ ಕೊಡ್ಬೇಕಾದ್ರೆ ಲೋಕಾಯುಕ್ತರು ಇರ್ಬೋದು, ಮತ್ತೊಂದು ಇರ್ಬೋದು, ಸಮಸ್ಯೆ ಇರ್ತದೆ. ಮತ್ತೆ ಏನು ಅಲ್ಲಿ ಏನು 8 ಅವರ್ ಜರ್ನಿ ಅಂತಾರೆ, ಇಲ್ಲಿ ಬರೀ 4 ಅವರ್ ಶ್ರಮ ಪಟ್ಟು ಸಾಕು. ಈಗ ನೀವು ನೋಡಿದ್ರಲ್ಲ, ನಾನು ಒಬ್ಬನೇ ಮಾಡ್ತಾ ಇರೋದು, ನಾವೇನು ಆಳಿಕೊಂಡಿಲ್ಲ. ಹೆಚ್ಚಿಗೆ ಬೇಕು ಅಂದ್ರೆ ಮಾಡ್ಬೋದು, ಬಟ್ ನಮಗೆ ಮೇವಿನ ಕೊರತೆ ಇರೋದಕ್ಕೋಸ್ಕರ ನಾನು ಒಂದು 80 ಹಂದಿ ಸಾಕೊಂಡಿದ್ದೀನಿ. 80 ಹಂದಿ. ಈ 80 ಹಂದಿಲಿ ಈಗ ನಾವು ಯಾವನ ಬೇಕು ಅಂದ್ರೆ ನಮ್ಗೆ ಯಾವ ತೂಕ ಬೇಕೋ ನಮ್ಮ ಹೋಟ್ಲಿಗೆ ಅದಕ್ಕೆ ಕಟ್ ಮಾಡ್ಕೊಂಡು ಹೋಟ್ಲಿಗೆ ಕೊಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಇನ್ನ 24 ಜನ ರೈತ ಬಂಧುಗಳು ಮಾಡೋರೆ. ಅವ್ರ ಹತ್ರ ಇರೋ ನಾವು ಜಾಸ್ತಿ ಯಾರನ್ನ ಜನ ಬಂದ್ರೆ ನಾವು ಏನ್ ಮಾಡ್ತೀವಿ, 130-140ಗೆ ಉಂಡೆ ಕೊಡ್ತೀವಿ. ಸೊ ನಾವು ಆಲ್ರೆಡಿ ಇನ್ನೂ ಅಂಗಡಿಗಳು ಮಾಡ್ಬೇಕು ಅಂತ ಇದ್ದೀವಿ. 4 ಅಂಗಡಿ ಇದೆ, ಮಟನ್ ಮಾರೋ ಅಂಗಡಿಗಳು. ಹೊನ್ನುಡಿಕೆ ಇದೆ, ಮತ್ತೆ ಇಲ್ಲಿ ದಾವಸ್ಪೇಟೆ ಇದೆ, ಕುಣಿಗಲ್ ಇದೆ. 4 ಅಂಗಡಿ ಮಟನ್ ಅಂಗಡಿ ಇದೆ. ಅವ್ರು ಒಂದು 25 ಕೆಜಿ 30 ಕೆಜಿ ಮಾಡ್ತಾರೆ. ಹೋಟ್ಲು 3 ಅಂಗಡಿ ಮಾಡಿದ್ವಿ, 3 ಹೋಟ್ಲು ಮಾಡಿದೀವಿ. ಸೊ ಆ ಹೋಟ್ಲಿಗೆ ನಾವು ಕೊಡ್ತಾ ಇದ್ದೀವಿ. ನಮ್ಗೆ ಯಾವುದೇ ರೀತಿ ಲಾಸ್ ಅಂತೂ ಇಲ್ಲ. ನಾವು ಕನಿಷ್ಠ ತಿಂಗಳಲ್ಲಿ ಮಟನ್ ನಿಂದ ಇರಬಹುದು, ಇದನ್ನೆಲ್ಲ ಅವರೇ ಲೆಕ್ಕ ಹಾಕೊಂಡ್ರೆ ತಿಂಗಳಲ್ಲಿ 1.5-2 ಲಕ್ಷ ಸಂಪಾದನೆ. ಶ್ರಮ ಪಟ್ರೆ ಅಂದ್ರೆ ಮಟನ್ ಕಟ್ ಮಾಡಿ ಎಲ್ಲ ನಾವೇ ಮಾಡೋದಕ್ಕೋಸ್ಕರ. ಸೊ ಅದ್ರೊಳಗೆ ನಮ್ಮಲ್ಲೇ ಏನ್ ಜನ ಇರೋಂಥವ್ರು, ಈಗ ನಮ್ದೊಂದು ಕುಟುಂಬ ಅನ್ಕಡೆ ಈಗ ಸಿಂಪಲ್ ಆಗಿ ಹಂದಿ ಸಾಕೊಂಡು ಒಂದು ಹೋಟ್ಲು ಮಾಡ್ಕೊಂಡು ಆ ಹೋಟ್ಲಲ್ಲಿ ವ್ಯಾಪಾರ ಮಾಡಿದ್ರೆ ಖಂಡಿತ ನಾವು ದಿನಕ್ಕೆ 2,000-3,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 75,000-ರಿಂದ 80,000 ಸಂಪಾದನೆ ನಮ್ದೇ ಒಂದು ಕುಟುಂಬ. ಅದು ಯಾವ ರೀತಿ ಕೊಡ್ತಾರೆ ಹೇಳಿ, ನೀವೇ ಯೋಚನೆ ಮಾಡಿ. ಯಾಕೆಂದ್ರೆ ಯೋಚನೆ ಮಾಡ್ಬೇಕು. ವೀಕ್ಷಣೆ ಮಾಡುವಂತವ್ರು ಆಸಕ್ತಿ ಪಡ್ಕೊಂಡು ನೀವು ಡೈರೆಕ್ಟ್ ಆಗಿ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು, ಸಾಕಣೆ ಮಾಡಬೇಕು ಎಲ್ಲ ವಿವರ ಹೇಳ್ತೀವಿ. ನಾವೇ ಸಮಯ ಬಂದಂತ ಸಂದರ್ಭ ನಿಮ್ಗೆ ಆರ್ಥಿಕ ಸಮಸ್ಯೆ ಇದ್ರು ನಾವು ದುಡ್ಡು ಕೊಡ್ತೀವಿ. ಯಾಕೆಂದ್ರೆ ಆರ್ಥಿಕ ಸಮಸ್ಯೆ ಇರೋಂಥವ್ರಿಗೆ ಆಸಕ್ತಿ ಇರಬೇಕು. ನಾವು ಸಾಕ್ತಿವಿ, ಮಾರ್ತೀವಿ, ನಾವು ಮುಂದೆ ಬರಬೇಕು ಅನ್ನೋಂಥ ರೈತ ಬಂಧುಗಳು ಬಂದಂತ ಸಂದರ್ಭದಲ್ಲಿ ನಾನು ಈಗಾಗಲೇ ನಿಮ್ಮ ವಿಡಿಯೋ ಮುಖಾಂತರ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಸುಮಾರು ಜನ ಬರ್ತಾರೆ. ವಾರಕ್ಕೊಂದ್ಸರಿ 15 ಸರಿ ಬಂದಂತ ರೈತ ಬಂಧುಗಳಿಗೆ ನಾವು ಆಸಕ್ತಿ ಕೊಟ್ಟಿದ್ದೀವಿ. ಅವ್ರ ಮೆಂಬರ್ಶಿಪ್ ಮಾಡ್ಕೊಂಡು ಮರಿಗಳು ಕೊಡ್ತೀವಿ. ಅಷ್ಟೇ ನಾನು ಹೇಳ್ತಾ ಇರೋದು. ಸರ್, ಮೇವು ಒಂದ್ ದಿನಕ್ಕೆ ಎಷ್ಟು ಟೈಮ್ ಕೊಡ್ತಾರೆ? ನಾವು ದೊಡ್ಡ ಹಂದಿಗೆ 2-3 ಕೆಜಿ ಕೊಡ್ತೀವಿ. ದೊಡ್ಡ ಹಂದಿ ಈ ಮರಿ ಹಂದಿಗಳಿಗೆ 1-1.5 ಕೆಜಿ, 1-1.5 ಕೆಜಿ ಒನ್ ಟೈಮ್ ಕೊಡ್ತೀವಿ. ದೊಡ್ಡ ಹಂದಿ ಏನಿದೆಯಾ ತುಂಬಾ ಇರೋ 3-4 ಕೆಜಿ ಕೊಡ್ತೀವಿ. 3-4 ಕೆಜಿ ಇವಾಗಲ್ಲ ನೋಡಿ, ಇದೆಲ್ಲ ತುಂಬಾ ಆಗಿರೋ ಹಂದಿಗಳು ಈಗ ಅಲ್ಲವಲ್ಲ ಅವು ಈ ತರ ಇರೋಂಥ ನೋಡಿ, ಇವೆಲ್ಲ ತುಂಬಾ ಆಗಿರೋಕೆ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಯಾಕೆ ಮರಿ ಬೆಳವಣಿಗೆ ಆಗ್ಬೇಕಲ್ಲ. ಆಮೇಲೆ ಅವಕ್ಕೆ ಕಾಳು ಕಡ್ಡಿ ಇರೋಂಥವು ಪೌಷ್ಟಿಕ ಆಹಾರ ಅಂತ ಕೊಡ್ತೀವಿ. ಈ ನಾಟಿ ಹಂದಿ ಕಟಿಂಗ್ ಮಾಡೋಂಥವ್ಕೆ ಏನ್ ಕೊಡಲ್ಲ. ಅವಕ್ಕೇನು ಕಟ್ ಮಾಡ ತಿನ್ಬೇಕು, ಕಟ್ ಮಾಡಕ್ ಅದಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ಹಾಕ್ತಿವಿ ಕಟ್ ಮಾಡೋ ಹಂದಿಗಳಿಗೆ. ಈಗ ನೋಡಿ ಆ ಕಡೆ ಲಾಸ್ಟ್ ಇದೀವಲ್ಲ ನೋಡಿ, ಇವು ತುಂಬಾ ಹಂದಿಗಳಿಗೆ ಒಳ್ಳೆ ಆಹಾರ ಹಾಕ್ತಿವಿ. ಇವೆಲ್ಲ ಕಟಿಂಗ್ ಮಾಡೋ ಇವಕ್ಕೆ ಬಿಗಿಯಾಗಿ ಹಾಕ್ತಿವಿ. ಇವೆಲ್ಲ 2 ಕೆಜಿ ಒಂದು ಎಷ್ಟು ತಿಂತಾವ ಅಷ್ಟು. ಬಟ್ ವೇಸ್ಟ್ ಅಂತೂ ಮಾಡಲ್ಲ. ವೇಸ್ಟ್ ಅಂತೂ ಮಾಡ್ದಂಗೆ ನಾವು ಮಾಡ್ತೀವಿ. ಇವೆಲ್ಲ ಕಟಿಂಗ್ ಹಂದಿಗಳು. ಇವಕ್ಕೆ 2 ಟೈಮ್ 3 ಟೈಮ್ ಹಾಕ್ತಿವಿ. ವೇಸ್ಟ್ ಏನು
ಕೋಳಿ ಕಳ್ಳಿರ್ಬೋದು, ಮತ್ತೆ ಏನು ಮದುವೆಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಚೌಟ್ರಿಗಳಲ್ಲಿ ಮಿಕ್ದಂತವಾಗ್ಲಿ ಮತ್ತೆ ಡಾಬಾಗಳಲ್ಲಿ ಮಿಕ್ದಂತಾಗ್ಲಿ ವೇಸ್ಟ್ಗಳು ತಂದು ಹಾಕೋದಷ್ಟೇ. ನಾವ್ ಯಾವ್ದು ಪರ್ಚೇಸ್ ಮಾಡಲ್ಲ, ಓನ್ಲಿ ವೇಸ್ಟ್ ಆದ್ರೂ ಮಾತ್ರ. ಕೊನೆಗೆ ಯಾವ್ದು ಆಗ್ಲಿಲ್ಲ ಅಂದ್ರೆ ನಾವು ಬಾಳೆ ಇದೆ ಒಂದ್ ಟೈಮ್ ಬಾಳೆನೂ ಹಾಕ್ತಿವಿ, ಬಾಳೆಯಲ್ಲಿ ಗೊತ್ತಾಯ್ತು, ಈ ರೀತಿ ಇದೆ. ಆಮೇಲೆ ಇದನ್ನು ವೇಸ್ಟ್ ಆದ ಇದು ಗೊಬ್ಬರನು ಒಳ್ಳೆ ಗೊಬ್ಬರ, ಅಡಿಕೆ ಗಿಡ ಗಂಟೆಗೆ ಹಾಕೋಬಹುದು. ಸೊ ನಾನೇನ್ ಮಾಡಿದ್ವಿ, ಇದನ್ನು ವೇಸ್ಟ್ ಆಗಿದ್ದ ಈ ವೇಸ್ಟ್ ಇದ್ದಾಗ ನೋಡಿ ಮೀನ್ ಸಾಕಣೆ ಮಾಡಿದ್ದೆ 150 ಇದು ನೋಡಿ, ಇದು 150 ಕಟ್ಟೆ ಮೀನ್ ಬಿಟ್ಟಿದ್ರ ಮೀನ್ ಬಿಟ್ಟಿದ್ರಿ, ಮೀನ್ ಸಾಕಣೆ ಇದು ಎಲ್ಲ ಎಷ್ಟು ಮೀನ್ ಬಿಟ್ಟಿದ್ರ ಸರ್? ಈಗ ಒಂದು 5,000 ಮೀನಿದೆ. 5,000 ಮೀನು ಇದು ಈ ಕಟ್ಟೆಯಲ್ಲಿ. ಈ ಕಟ್ಟೆಯಲ್ಲಿ ನಾವು ಹಂದಿ ವೇಸ್ಟ್ ಆದಂದ್ರೆ ಗಲೀಜ್ ಬಿಡಲ್ಲ, ಈ ತೊಳೆದಿದ್ದು ನೀರು ಹೋಗ್ತದಲ್ಲ ತಿನ್ಕೊಂಡು ಇಲ್ಲಿ 150 ಕಟ್ಟೆದು ಎಲ್ಲಾ ಸರ್ಕಾರದಿಂದ ಸಿಗ್ತವೆ. ಸಿಕ್ಕಿರೋ ಅಂತ ಬರೋ ಅಂತದ್ದು ಏನದು ಉಪಯೋಗಿಸ್ಕೊಂಡು ನಾವು ಮಾಡಿಸಿದೀವಿ. ಇದು ಕೃಷಿ ಇಲಾಖೆಯಿಂದಲೂ ಕೊಡ್ತಾರೆ 150. ಇದು ನಮ್ಮ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರ್ಬೋದು, SBI ನಲ್ಲೂ ಆಗ್ಲಿ, ನಾನು ಇದು ಗ್ರಾಮ ಪಂಚಾಯತಿಯಿಂದ 60,000 ರೂಪಾಯಿ ತಗೊಂಡು ಕಟ್ಟಿಸಿರೋದು ಎಲ್ಲ ಕೊಡ್ತಾರೆ. ರೈತರಿಗೆ ಸಪೋರ್ಟ್ ಇದೆ, ನಮ್ಮ ರೈತರು ಉಪಯೋಗಿಸ್ಕೊತಾ ಇಲ್ಲ ಅಷ್ಟೇ. ನಮ್ಮ ರೈತರು ಉಪಯೋಗಿಸ್ಕೊಂಡಿದ್ದೆ ಆಗಿದ್ರೆ ತುಂಬಾ ಅನುಕೂಲ ಇದೆ. ಬಟ್ ನಮ್ಮ ರೈತರು ಅದನ್ನು ಸರ್ಕಾರದಿಂದ ಬರೋಂಥ ಸೌಲಭ್ಯನ ಮಾಹಿತಿ ತಿಳಿದು ಕೆಲಸ ಮಾಡಿಸ್ಕೊಂಡ್ರೆ ಅನುಕೂಲ ಇದೆ. ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಎಲ್ಲರೂ ಹೈನುಗಾರಿಕೆ ಕುರಿ ಸಾಕಾಣಿಕೆ ಅಂತ ಮಾಡ್ತಾರೆ, ನೀವು ಇದನ್ನೇ ಕಾಯ್ಕೆ ಮಾಡ್ಕೊಂಡ್ರಿ ಸರ್? ಹಂದಿ ಇದು ಮೇಕೆ ಆಗ್ಲಿ ಕೋಳಿ ಆಗ್ಲಿ ಇವೆಲ್ಲ ಆಗೋದ್ಕಿಂತ ಮೊದಲು ಅವೆಲ್ಲ 1-2 ಆಗ್ತವೆ. ಈಗ ಮೇಕೆ 2 ಆಗ್ತದೆ, ಅದು 6 ತಿಂಗಳು ಕಾಯ್ಬೇಕು. ಈಗ ಹಸುಗಳು ನಾವು ಸೀಮೆ ಹಸು ಸಾಕ್ತಿವಿ, ಅದು ವರ್ಷಕ್ಕೊಂದೇ. ಸೊ ಈ ಕೋಳಿ ಆಗ್ಲಿ, ಕೋಳಿ ಏನ್ ಮಾಡ್ತೇವೆ ಒಂದೇ ಸರಿ ಸಾಕ್ತಿವಿ ಅನ್ಕೋ. ಸೊ ಕೋಳಿಲೂ ಲಾಭ ಇದೆ. ಬಟ್ ಕೋಳಿಲಿ ಏನಾಗಿದೆ ಅಂದ್ರೆ ಈಗ ಮೊಟ್ಟೆ ಕೋಳಿ ಸಾಕ್ಬೇಕು ಅಂದ್ರೆ ಕಡಿಮೆ ಅಂದ್ರೆ 8-9 ತಿಂಗಳು ಸಾಕ್ಬೇಕು. ಸೊ ನಮ್ಮ ಮಂದಿ ಹಂಗಲ್ಲ. ನಾವು ಏನು ತಂದಂತ ಮರಿ ಈಗ 2.5 3 ತಿಂಗಳು ಮರಿ ತಂದ್ರೆ 6 ತಿಂಗಳು ಮೇಯಿಸಿದ್ರೆ 100 kg ಆಯ್ತದೆ, ಒಂದು ಲಾಭ. ಸೊ ಅದೇ ಇನ್ನು 6 ತಿಂಗಳಲ್ಲಿ ಇನ್ನೂ 3 ತಿಂಗಳು ಎಕ್ಸ್ಟ್ರಾ ಮಾಡಿದ್ರೆ ಗರ್ಭ ಧರಿಸಿದ್ರೆ ಒಂದ್ ಮರಿ 12 ಮರಿ ಆಗ್ತದೆ. 12 8 ಅಂದ್ರೆ ಎಷ್ಟಾಯ್ತು ಹೇಳಿ? ಎಲ್ಲಾ ಸಾಕಣೆಗಿಂತ ಹಂದಿ ಸಾಕಣೆ ಬೆಸ್ಟ್. ಬಟ್ ಹಂದಿ ಸಾಕಣೆ ಬೆಸ್ಟ್ ಅಂದ್ಬಿಟ್ಟು ನಾವು ದೊಡ್ಡದಾಗಿ ಬಂಡವಾಳ ಹಾಕೋದು ದೊಡ್ಡದಲ್ಲ, ಸಿಂಪಲ್ ಆಗಿ ಬಂಡವಾಳ ಹಾಕೊಂಡು ಮಾರ್ಕೆಟಿಂಗ್ ನೋಡ್ಕೊಂಡು ಮಾಡ್ಬೇಕು. ಸೊ ನಾನು ಹಂದಿ ಸಾಕಣೆ ಮಾಡೋದು ದೊಡ್ಡದಲ್ಲ, ಮಾಡ್ಬಿಟ್ಟು ಒಂದೇ ಸರಿ ಮಾಡ್ಬಿಟ್ಟು ನಾವು ದೊಡ್ಡನಾಗ್ಬೇಕು ಅಂತ ಹೋದಾಗ ನಮ್ಮ ದಳ್ಳಾಳಿಗಳು ಯಾಮರಿಸ್ತಾರೆ. ಸೊ ಆ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಮ್ಗೆ ಎಷ್ಟು ಆಗ್ತದೋ ಅಷ್ಟು ನೋಡ್ಕೊಂಡು ನಮ್ದೇ ಅಂಗಡಿ ಕಟಿಂಗ್ ಇರಬೇಕು, ಅಂದ್ರೆ ಮಾರಾಟ ಮಾಡೋ ಅಂಗಡಿಗಳು ಇರಬೇಕು. ಜೊತೆ ಹೋಟ್ಲಿದ್ರೆ ಖಂಡಿತ 100 ರೂಪಾಯಿ ಹಾಕಿದ್ರೆ 90 ರೂಪಾಯಿ ಅಂತೂ ಲಾಭ ಇದೆ. ಕನಿಷ್ಠ ಹೇಳ್ತಾರೆ, ಎಲ್ಲ ನಮ್ದೇ ಸ್ಪೆಷಾಲಿಟಿ ಆದ್ರೆ. ಸೊ ನಾವು ಅದು ಬಿಟ್ಬಿಟ್ಟು ನಾವು ಮಾರ್ಕೆಟಿಂಗೇ ಮಾಡ್ತೀವಿ ಅಂತ ಅಂದ್ರೆ ನಾವು 50 ರೂಪಾಯಿ 100 ರೂಪಾಯಿ ಹಾಕಿದ್ರೆ 50 ರೂಪಾಯಿ 60 ರೂಪಾಯಿ ಸಿಗ್ತದೆ ಅಷ್ಟೇ. ಬಟ್ ಪರ್ಚೇಸ್ ಮಾಡಿರೋದು ಏನು ಇಂಡಿ ಬೂಸ, ನಾವು ಏನು ಬೂಸಗಳಾಗ್ಲಿ ಇದೇ ಆಗ್ಲಿ ನಾವು ಪರ್ಚೇಸ್ ಮಾಡೋದು ಹಾಕಿದ್ರೆ ಅದು ಲಾಸು. ನಮಗೆ ಕಚ್ಚಾ ಅಂದ್ರೆ ಈಗ ಓಟುಗಳು ಇರ್ಬೋದು, ಮದುವೆಗಳು ಚೋಟುಗಳು ಇರ್ಬೋದು, ಡಾಬಾಗಳು ಇರ್ಬೋದು, ವೇಸ್ಟ್ ಸಿಗ್ತದೆ. ಕೋಳಿ ಕಳ್ಳು ವೇಸ್ಟ್ ಸಿಗ್ತದೆ. ನಾವು ಯಾವ್ದು ದುಡ್ಡು ಕೊಟ್ಟು ಮೇವುಗಳು ದುಡ್ಡು ಕೊಟ್ಟು ಖರೀದಿ ಮಾಡಲ್ಲ, ನಾವು ತಂದು ವೇಸ್ಟ್ ಅದು ತಂದು ಹಾಕ್ತಿವಿ. ಅವು ತಿನ್ಕೊಂಡು ಬೆಡವಾಯ್ತೇವೆ. ವರ್ಷಕ್ಕೆ ನಾವು ಎಲ್ಲಾರು 2 ಬೆಳೆ ತೆಗಿತಾರೆ. ನಾನು 16 ತಿಂಗಳಿಗೆ 3 ಬೆಳೆ ತೆಗಿತೀನಿ. 16 ತಿಂಗಳಿಗೆ ಏನಾಯ್ತು ಅಂದ್ರೆ 2 ತಿಂಗಳು ಆಗ್ತಿದ್ದಂಗೆ ನಾನು ಹಾಲು ತಪ್ಪಿಸ್ತೀನಿ. ಸೊ 1 ತಿಂಗಳು ಕ್ರಾಸಿಂಗ್ ಬರ್ತದೆ. ಗರ್ಭಧಾರಣೆ 100 ದಿನಕ್ಕೆ 100, 110, 115 ದಿನಕ್ಕೆ ಮರಿ ಆಗ್ತದೆ. ಸೊ ಆ ಮರಿನ ನಾನು 1.5 ಅಥವಾ 1.25 ಅಂದ್ರೆ 2 ತಿಂಗಳ ಒಳಗಡೆ ಹಾಲು ತಪ್ಪಿಸ್ಬಿಟ್ಟು ತಿರ್ಗಾ ಕ್ರಾಸಿಂಗ್ ಬಿಡ್ತೀನಿ. ಸೊ ಹಂಗಿರೋದ್ರಿಂದ ನಾವು 16 ತಿಂಗಳು ತಪ್ಪರ 16.5 ತಿಂಗಳಲ್ಲಿ ನಾನು ವರ್ಷಕ್ಕೆ 3 ಬೆಳೆ ತೆಗಿತೀನಿ. ಸೊ ಇದರಿಂದ ಲಾಭ ಇದೆ. ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಏನಿಲ್ಲ. ದೇವ್ರ ವಿಚಾರ, ದೇವ್ರ ಭಗವಂತನ ಮೇಲೆ ಭಾರ ಹಾಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ, ಯಾವ್ದು ಲಾಸ್ ಇಲ್ಲ. ನಮಗೂ ಮಟನ್ ತಿನ್ಬೋದು, ನಮಗೂ ಬೇಕು ಅಂದ್ರೆ ವಾರಕ್ಕೆ 15 ದಿನ ಕಟ್ ಮಾಡ್ಬೋದು. ಸೊ ಇಲ್ಲಿರೋಂತರ ನಮ್ಮ ರೈತ ಬಂಧುಗಳಿಗೂ ಕೊಡ್ತೀವಿ. ನಾವು ಇಲ್ಲಿ ಕಟಿಂಗ್ ಮಾಡ್ತೀವಿ. ನಾವು ಮಂಗಳವಾರ, ಗುರುವಾರ, ಶನಿವಾರ 3 ದಿನ ನಾವು ಕಟ್ ಮಾಡ್ತೀವಿ. ಹಂಗಾಗಿ ಮಾಡ್ಕೋಬಹುದು, ಏನೇನು ತೊಂದರೆ ಏನಿಲ್ಲ. ಈಗ ಏನಾಗಿದೆ ಸ್ವಲ್ಪ ಸ್ಮೆಲ್ ಅಂದ್ರೆ ಸ್ಟಾರ್ಟಿಂಗ್ ಮಾತ್ರ ಸ್ಮೆಲ್. ಈಗ ನಿಮ್ಗೇನೋ ಸ್ಮೆಲ್ ಬರ್ತದ ಏನಿಲ್ಲ ಅಲ್ವರಾ? ಈ ರೀತಿ ಇದೆ. ಮಾಡ್ಬೋದು ಸರ್. ರೈತ ಬಂಧುಗಳು ಮತ್ತೆ ಯುವಕರು, ಈಗಿನ ಯುವಕರು ಇದು ಇಂಟ್ರೆಸ್ಟ್ ಪಟ್ಟು ಮಾಡಿದ್ದೆ ಆದ್ರೆ ಮುಂದಿನ ದಿನ ನಾವು ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಗೊತ್ತಾಯ್ತಾ? ಈ ರೀತಿ ಇದೆ. ಈ ಮರಿಗಳು ಎಲ್ಲಿ ತಂದ್ರೆ? ಇದು ಹೆಸರುಘಟ್ಟ ಟ್ರೈನಿಂಗ್ ಹೋಗಿದ್ದು. ಹೆಸರುಘಟ್ಟದ ಸರ್ಟಿಫಿಕೇಟ್ ಕೊಟ್ಟವ್ರೆ. ಸೊ 6 ಮರಿ ನಾವು 5 ಹೆಣ್ಣು 1 ಗಂಡು ತಂದಿದ್ದು. ಅವು ಹಳೆ ಒಂದು ತೊಗೊಂಡು ನೋಡಿದ್ರಲ್ಲ, ಹಳೆ ಹಂಗೆ ಉಳಿಸ್ಕೊಂಡಿದ್ದೀನಿ. 5 ವರ್ಷದಿಂದ ಉಳಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ವಲ್ಪ ಇನ್ನು ಈ ಸರಿ ಕ್ರಾಸಿಂಗ್ ಆದ್ಮೇಲೆ ಬದಲಾವಣೆ ಮಾಡ್ಕೋತೀನಿ. ಅವು ಹಳೆ ತೆಗೆದ್ಬಿಟ್ಟು ಹೊಸವು ಮಾಡ್ಕೋತೀನಿ. ಈಗ ಈ ಕಡೆ ಎಲ್ಲ ನೋಡಿದ್ರಲ್ಲ, ಇವೆಲ್ಲ ಹಳೆ ಹೊಸವು, ಆ ಕಡೆ ಇರೋ ಹಳೆವು. ಯಾವ ತಳಿ ಇವು? ಯಾರ್ಕ್ಷಿರಿ ಅಂತ ಹೇಳ್ಬಿಟ್ಟು. ಯಾರ್ಕ್ಷಿರಿ. ಯಾರ್ಕ್ಷಿರಿ. ತುಂಬ ಧನ್ಯವಾದಗಳು ಸರ್. ಉತ್ತಮ ಒಂದು ಮಾಹಿತಿಯನ್ನು ಕೊಟ್ಟಿದ್ರ ನಮ್ಮ ವೀಕ್ಷಕರಿಗೆ. ಧನ್ಯವಾದ. ಮತ್ತೊಮ್ಮೆ ನಿಮ್ಮ ಪರಿಚಯ ಮಾಡಿಕೊಡಿ. ನಾವು ವೀಕ್ಷಣೆದಾರರಿಗೆ ಮತ್ತೆ ಯುವಕರಿಗೆ ಮತ್ತೆ ಆಸಕ್ತಿ ಇರುವಂತ ರೈತ ಬಂಧುಗಳು ನಾನು ತಿಳಿಸೋದೇನೆಂದ್ರೆ, ಹಂದಿ ಸಾಕಣೆ ಮಾಡಿ ಒಳ್ಳೆ ಲಾಭ ಸಿಗ್ತದೆ. ಮುಂದಿನ ನಿಮ್ಮ ಬೆಳವಣಿಗೆಗೂ ನಿಮ್ಮ ಮನಸ್ಸಿಗೂ ಒಂದು ನೆಮ್ಮದಿ ಸಿಗುತ್ತೆ.
ಮತ್ತೆ ನಾವು ಏನು ಗುರಿ ಇಟ್ಕೊಳ್ಬೇಕು, ನಾವು ದೊಡ್ಡವರಾಗಬೇಕು ಅಂತ, ಬೆಳವಣಿಗೆಯಲ್ಲಿ ದೊಡ್ಡವರಾಗಬೇಕು ಅಂದರೆ ಹಂದಿ ಸಾಕಣೆ ಮಾಡೋದ್ರಿಂದ ಒಳ್ಳೆ ಲಾಭ ಇದೆ ಅಂತ ನನ್ನೆಲ್ಲ ವೀಕ್ಷಣೆದಾರರಿಗೂ ತಿಳಿಸ್ತೀನಿ. ಸರ್ ಇದು ಯಾವ ವರ್ಷ ಇದು ಮಲಪನಹಳ್ಳಿ ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಿಮ್ಮ ಹೆಸರು? ವೆಂಕಟೇಶಯ್ಯ. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9449485476 ಓಕೆ, ಸಂಪರ್ಕಿಸಿ.